ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತೊಂದು ಶಿವರಾತ್ರಿ ಸ್ಪೆಷಲ್ ರೆಸಿಪಿ ತೋರಿಸ್ತಿದ್ದೀನಿ, ನೋಡ್ಕೊಬನ್ನಿ. ಹಾಯ್ ಮಾ, ಹಾಯ್. ಏನು ಮಾಡ್ತಿದ್ದೀರಾ ಇವತ್ತು? ನನಗೇನು ಮಾಡಿದ್ರು ಒಳಗಡೆ ಬಂದು ಶೂಟ್ ಮಾಡುತ್ತೆ ನನ್ನ ಕೆಲಸ. ತೋರ್ಸೋಣ ಅಂತ ಹೇಳಿ, ನಿಮಗೆ ಫ್ಯಾನ್ಸ್ ತುಂಬ ಇದ್ದಾರಲ್ಲ. ಆಯಿತು ಆಯಿತು. ಈಗ ಸ್ವಲ್ಪ ರವೆ ಉಂಡೆ ಮಾಡೋಣ ಅಂತ ಮಗು ಕೇಳ್ತಾ ಇದ್ಲು ಅಂತ. ಇವಾಗ ಶಿವರಾತ್ರಿ ಹಬ್ಬ ಬರ್ತಾ ಇದೆ ಅಲ್ವಾ, ಸಾಮಾನ್ಯವಾಗಿ ಎಲ್ಲರೂ ಮಾಡ್ಕೊತಾರೆ. ಅದೇ ಥರ ನಾನು ಯಾವಾಗೂ ಮಾಡ್ತೀನಿ. ಪಾಪು ಕೇಳ್ತಾ ಇರ್ತಾಳೆ ಅಂತ ಅಂದ್ಬಿಟ್ಟು ಕ್ವಾಂಟಿಟಿ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ, ನಮ್ಮ ಮನೆಗೆ ಮಾತ್ರ ಅಷ್ಟೆ. ಸರಿ, ಆಯಿತು, ತೋರಿಸಿ ಏನೇನು ಬೇಕು ಅಂತ. ಹಾಂ, ಈ ಬಟ್ಲಲ್ಲಿ ಹಾಂ 2 ಬಟ್ಲು ರವೆ ತೊಗೊಂಡಿದ್ದೀನಿ. ಸರಿ, ಚಿರೋಟಿ ರವೆ. ಹಾಂ, ಅದೇ ಬಟ್ಲಲ್ಲಿ 1 ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ. ಓಕೆ. ಹಾಂ, ಆಯಿತಾ. ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ ಸ್ವಲ್ಪ ತುಪ್ಪ. ನಮ್ಮ ಮನೇಲಿ ತುಪ್ಪ ಮತ್ತು ಗೋಡಂಬಿ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀವಿ, ಏಕೆಂದರೆ ಹೆಲ್ತ್ ವೈಸ್. ಸರಿ. ಹಾಂ, ಇದು ಉಂಡೆ ಮಾಡೋದಕ್ಕೆ ಹಾಲು ಬೇಕಾಗತ್ತಲ್ವಾ, ಸ್ವಲ್ಪ ಹಾಲು. ಓಕೆ. ಇಲ್ಲಿ ನೋಡಿ, ನಮ್ಮ ಸುಬ್ಬಿ ಇವತ್ತು ಮನೇಲೇ ಇದ್ದಾಳೆ, ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ವಿಡಿಯೋ ಮಾಡ್ತಾ ಇದ್ರೆ. ಅವಳಿಗೋಸ್ಕರನೇ ಮಾಡ್ತಾ ಇರೋದು. ಹಾಂ, ಅದೇ. ಓಕೆ, ಫಸ್ಟು ಒಂದು ಪ್ಯಾನ್ ಅಥವಾ ಬಾಣಲೆ ಇಟ್ಕೊಂಡು ತುಪ್ಪ ಅವ್ರವ್ರ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾವು ಸ್ವಲ್ಪ ಕಮ್ಮಿ ಉಪಯೋಗಿಸ್ತೀವಿ. ತುಪ್ಪ ಆ್ಯಕ್ಚುಲಿ ಒಳ್ಳೇದೇ, ಬಟ್ ಏನಂತಂದರೆ ಆಕಾಂಕ್ಷಿಂಗೆ ಈ ವೆದರಲ್ಲಿ ಸ್ವಲ್ಪ ಕಾಫ್ ಆಗಿಬಿಡುತ್ತೆ ಅಂತ ಭಯ, ಅದರಿಂದ ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಂಡಿದ್ದೀವಿ. ಸೊ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಫಸ್ಟ್ ಫ್ರೈ ಮಾಡ್ಕೊಳ್ಳೋದಾ? ಹೌದು. ಇಷ್ಟು ಕೆಂಪಗಾದರೆ ಸಾಕು. ಅಷ್ಟು ಕೆಂಪಗಾದರೆ ಸಾಕು. ಈಗ ಇದಕ್ಕೆ ರವೆ ಹಾಕೊಂಡು ಹುರ್ಕೊಳ್ಳೋಣ. ಸರಿ. ಅದು ಸ್ವಲ್ಪ ಕೆಂಪಗಾಗಬೇಕಾ ರವೆ? ಹೌದು, ಅದು ಹಸಿ ವಾಸನೆ ಹೋಗಿ ಗಮ್ ಅಂತ ಸ್ಮೆಲ್ ಬರಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕು. ಹೈಯಲ್ಲಿಟ್ಟರೆ ಬೇಗ ಕಪ್ಪಗಾಗ್ಬಿಡುತ್ತೆ, ಸೀದೋಗುತ್ತೆ. ಮತ್ತು ಇನ್ನೊಂದೇನೆಂದರೆ ಡ್ರೈ ಫ್ರೂಟ್ಸ್ ನಿಮ್ಗೆ ಏನು ಬೇಕಿದ್ರೂ ಮನೇಲಿ ಯಾವುದಿದ್ರೂ ನೀವು ಆ್ಯಡ್ ಮಾಡ್ಕೋಬೋದು ಅದರೊಳಗಡೆ, ಚೆನ್ನಾಗೇ ಇರುತ್ತೆ. ಮಕ್ಳಿಗೆ ಕೊಡೋದ್ರಿಂದ ಡ್ರೈ ಫ್ರೂಟ್ಸ್ ನಿಮ್ಮ ಮನೇಲಿ ಏನೇ ಇದ್ರೂ ಸಹ ನೀವು ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಹಸಿ ಕೊಬ್ಬರಿ ಹಾಕ್ತಾರೆ, ಮತ್ತು ಒಣ ಕೊಬ್ಬರಿ ಹಾಕ್ತಾರೆ. ಓಕೆ. ಸೊ ಆಕಾಂಕ್ಷ ಕೆಮ್ಮಿದೆ, ಸೊ ಅದಕ್ಕೋಸ್ಕರ ನಾನು ಅದನ್ನು ಹಾಕಲಿಲ್ಲ. ಬಟ್ ಮಾಡ್ಕೊಳ್ಳೋದು ಅದನ್ನು ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಹಸಿ ಕೊಬ್ಬರಿ ಹಾಕಿದ್ರೆ ಸ್ವಲ್ಪ 1 ದಿವಸ 2 ದಿವಸ ಶೆಲ್ಫ್ ಲೈಫ್ ತುಂಬ ಕಮ್ಮಿ. ಒಣ ಕೊಬ್ಬರಿ ಹಾಕಿದ್ರೆ ಒಂದು 3 to 4 days ಇರುತ್ತೆ, ಏನಿದಿಲ್ಲ. ಓಕೆ. ಬಟ್ ಆಕಾಂಕ್ಷೆಗೆ ಕೆಮ್ಮಿದೆ ಅಲ್ವಾ, ಅದಕ್ಕೆ ಅದು ನಾನು ಬಳಸ್ತಾ ಇಲ್ಲ. ಓಕೆ. ಹಾಂ, ಈಗ ಇದಕ್ಕೇನೆ ಏಲಕ್ಕಿ ಪುಡಿ ಹಾಕೊಂಡ್ಬಿಡೋಣ. ಸರಿ. ಆದ್ಮೇಲೆ ಸಕ್ಕರೆ ಹಾಕೊಂಡ್ಬಿಡೋಣ. ರವೆ ಜೊತೆಗೆ ಸಕ್ಕರೆನೂ ಹಾಕ್ಕೊಂಡು ಹುರ್ಕೊಳ್ಳೋದು. ಅದು ಮಾಡ್ತಾರೆ. ರವೆ ಉಂಡೆಗೆ ಪಾಕ ಅಂದರೆ ಸಪ್ರೇಟಾಗಿ ಸಕ್ಕರೆ ಪಾಕ ತೆಗೆದು ಕೆಲವ್ರು ಮಾಡ್ತಾರೆ. ಹಾಂ, ಬಟ್ ನಮ್ಮ ಮನೇಲಿ ನಾವು ಹೀಗೆ ಮಾಡ್ತಾರೆ, ಅಜ್ಜಿ ಕಾಲದಿಂದನೂ ಇದೇ ಥರನೇ ಮಾಡ್ತಾರೆ. ಯೂಶಲಿ ಯಾವುದೇ ರೆಸಿಪೀಸ್ ಆದರೂ ಅಮ್ಮಂದ್ರು ಕಲಿಯೋದು, ಅವ್ರ ಅಮ್ಮಂದರು ಅವ್ರ ಅಜ್ಜಿ ಅವರ ರೆಸಿಪೀಸ್ ಏನಿರುತ್ತೋ ಅದು ಹಾಗೆ ಬಂದ್ಬಿಟ್ಟಿರುತ್ತೆ ಜನ್ರೇಷನ್ ಟು ಜನ್ರೇಷನ್. ಸೊ ನಮ್ಮ ವಿಷಯದಲ್ಲಿ ಹೇಗೆ ಅಂದರೆ ಅಮ್ಮ ಹತ್ರ ಕಲ್ತಿರೋದಕ್ಕಿಂತ ಅಜ್ಜಿ ಹತ್ರ ಕಲ್ತಿರೋದೇ ತುಂಬ. ಓಕೆ. ಬಟ್ ನಾನು ನಮ್ಮಮ್ಮ ಹತ್ರ ಕಲಿತಾ ಇದ್ದೀನಿ.
ನನಗೂ ಸಹ ರವೆ ಉಂಡೆ ಎಲ್ಲ ಮಾಡೋಕ್ಕೆ ಬರಲ್ಲ. ಸ್ವೀಟ್ಸ್ ಎಲ್ಲ ತುಂಬ ಕಮ್ಮಿ ನನಗೆ. ಈ ಪಾಯಸ, ಖೀರ್ ಆ ಥರದ್ದೆಲ್ಲ ಚೆನ್ನಾಗಿ ಮಾಡ್ತೀನಿ. ಸಬ್ಬಕ್ಕಿ ಪಾಯಸ ಆ ಥರದ್ದೆಲ್ಲ. ಇನ್ನು ಬೇರೆ ಒಬ್ಬಟ್ಟು, ರವೆ ಉಂಡೆ ಅದೆಲ್ಲ ನಿಜವಾಗ್ಲೂ ಬರಲ್ಲ. ಈಗ ರೆಸಿಪಿ ನೋಡ್ತಾ ನಾನು ಇನ್ಮೇಲೆ ಮಾಡ್ಕೋತೀನಿ. ఏం వాసన వస్తూ ఉంది? ఓకే, ಸರ್ಪ್ರೈಸ್ ಆಕಾಂಕ್ಷಕ್ಕೆ. ಆಫ್ ಮಾಡ್ಕೊಂಡ್ಬಿಡೋಣ. ಓಕೆ, ಮಾಡ್ತಾ ಇದ್ದೀನಿ ಇರು, ಕೊಡ್ತೀನಿ. ನಿನ್ಗೆ ಬೆಲ್ಲ ನಿನ್ಗೆ ಮಾಡ್ತಾ ಇರೋದು. ಆಯ್ತಾ? ಚೂರು ಅಂತ ತಣ್ಣಗಾಗಲಿ, ಇಲ್ಲಾಂದರೆ ಸ್ವಲ್ಪ ಹಿಡಿಯೋ ಇದಾಗಬೇಕಲ್ವ. ಬಿಸಿ ಜಾಸ್ತಿ ಇದ್ದರೆ ಉಂಡೆ ಕಟ್ಟೋದಕ್ಕೆ ಆಗಲ್ಲ ಅಂತ ಅಷ್ಟೇ. ಓಕೆ, ಈಗ ಚಿಕ್ಕ ಚಿಕ್ಕದಾಗಿ ಹಾಲು ಹಾಕ್ಕೊಂಡು ಬೆರೆಸ್ಕೊಂಡು ಉಂಡೆ ಕಟ್ಕೊಳ್ಳೋದಾ? ಕಟ್ಕೊಳ್ಳೋದು ಈ ಥರ. ಈ ಥರ ಉಂಡೆ ಕಟ್ಕೊಳ್ಳೋದು. ಹಾಲೆಲ್ಲ ಫುಲ್ ಹಾಕಿ ಒಂದೇ ಸತಿ ಬೆರೆಸಬಾರ್ದು ಅಲ್ವಾ? ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಂಗಾಗಿ ಉಂಡೆ ಕಟ್ಕೋಬೇಕು. ಏನಂದರೆ ಕೈ ಹಿಡಿಯೋಕ್ಕಾಗಬೇಕಲ್ವ, ಬಿಸಿ ಹಿಡಿಯೋಕ್ಕೆ. ಹಾಂ, ಸೊ ಹಾಗಾಗಿ ಆಕಾಂಕ್ಷಾಗೆ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ರವೆ ಉಂಡೆ ನನಗೂ ಚಿಕ್ಕವಾಗ ತುಂಬ ಇಷ್ಟ ಆಗ್ತಾಯಿತ್ತು, ಈಗಲೂ ಇಷ್ಟ ಆಗುತ್ತೆ. ಆಕಾಂಕ್ಷಂಗೂ ಅದೇ ಥರ ಟೇಸ್ಟೇ ಬಂದಿದೆ. ಅವಳಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮಕ್ಕಳಿಗೆ ಯೂಶ್ವಲಿ ಸ್ವೀಟ್ಸ್ ಎಲ್ಲ ಇಷ್ಟ ಆಗುತ್ತೆ, ಬಟ್ ನಾನು ಸ್ವೀಟ್ ಸ್ವಲ್ಪ ಲಿಮಿಟ್ ಮಾಡ್ತೀನಿ ಅವಳಿಗೆ ಕೊಡೋದು. ಏನೇ ಕೊಟ್ಟರು ಶುಗರು ಕಮ್ಮಿ, ಮತ್ತು ಆಯಿಲ್ ಎಲ್ಲ ಕಮ್ಮಿ, ಹೌದು, ಆ ಥರನೇ ಮಾಡಿ ಕೊಡೋದು ನೀವು ಹೋಗಲ್ವಾ. ಹಾಗಾಗಿ ಉಂಡೆ ಕೂಡ ಚಿಕ್ಕ ಚಿಕ್ಕದಾಗಿ ಮಾಡ್ತಿದ್ದೀನಿ. ಯಾಕೆಂದರೆ ಅವಳು ಒಂದು ತಿಂದು ಸುಮ್ಮನಾಗಲ್ಲ, ಮತ್ತೊಂದು ಕೇಳ್ತಾಳೆ. ಅದರಿಂದ ಚಿಕ್ಕದಾಗಿ ಮಾಡಿದ್ರೆ ಒಂದು ಕೊಡೋ ಕ್ವಾಂಟಿಟಿನ 2 ಮಾಡಿ ಕೊಡೋದು. ಹೌದು. ಆಕಾಂಕ್ಷ ನೋಡಿ ಫುಲ್ ಖುಷಿಯಾಗಿದ್ದಾಳೆ ರವೆ ಉಂಡೆ ಎಲ್ಲ ನೋಡಿ. ರೆಡಿ ಆಯಿತು ರವೆ ಉಂಡೆ. ಎಷ್ಟು ಈಸಿ ರೆಸಿಪಿ ನೋಡಿ. ಕ್ವಿಕ್ಕಾಗಿ ಒಂದು 5 to 10 ಮಿನಿಟ್ಸಲ್ಲಿ ಮಾಡ್ಕೊಬೋದು. ಮಕ್ಕಳಿಗೆ ಹೆಲ್ದಿ ಸ್ನ್ಯಾಕ್ಸ್ ಕೂಡ. ಹೊರಗಡೆಯಿಂದ ತರಬಾರ್ದು, ಇದು ಹೆಲ್ದಿಯಾಗಿ ನಾವೇ ಮನೇಲಿ ಮಾಡಿ ಕೊಡ್ಬೋದು. ಇನ್ನೊಂದು ಸ್ವಲ್ಪ ಉಳಿದಿದೆ, ಅಮ್ಮ ಅದೆಲ್ಲ ಉಂಡೆ ಕಟ್ಬಿಡ್ತಾರೆ. ಈಗ ನಮ್ಮ ಆಕಾಂಕ್ಷೆಗೆ ಕೊಡೋಣ ಟೇಸ್ಟ್ ಮಾಡೋಕ್ಕೆ. ಟೇಕ್ ಒನ್ ಇದೆತ್ಕೊ, ಯಾವ್ದು ಕಾವಲ್ಲ ಎತ್ಕೊ. ಯಮ್ಮಿ. Thanks for watching. Please do subscribe. Thank you. Bye-bye.